ಆಗಸ್ಟ್ನಲ್ಲಿ 5 ಡಿವಿಡೆಂಡ್ ಸ್ಟಾಕ್ಸ್ ಡೀಟೇಲ್ಸ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಡಿವಿಡೆಂಡ್ಗಳು ಎಂದರೆ ಹೂಡಿಕೆದಾರರಿಗೆ ನೇರವಾಗಿ ಕಂಪನಿಯಿಂದ ಸಿಗುವಂತಹ ಲಾಭ. ಕಂಪನಿಯು ತನ್ನ ಲಾಭದಲ್ಲಿ ಒಂದು ಅಂಶವನ್ನು ತನ್ನ ಷೇರುದಾರರಿಗೆ ನೀಡುವಂಥದ್ದು. ವ್ಯವಸ್ಥಿತವಾಗಿ ಒಂದು ಯೋಜನೆಯನ್ನು ರೂಪಿಸಿದರೆ ಪ್ರತಿ ತಿಂಗಳು ಡಿವಿಡೆಂಡ್ ಮೂಲಕ ನೀವು ಕೂಡ ಸಾಕಷ್ಟು ಆದಾಯವನ್ನು ಗಳಿಸ್ಬೋದು. ಮತ್ತೊಂದು ಆದಾಯದ ಮೂಲವೂ ಇದಾಗುತ್ತೆ. ನಿವೃತ್ತರಿಗೂ ಇಳಿ ವಯಸ್ಸಿನಲ್ಲಿ ಡಿವಿಡೆಂಡ್ ಕೊಡುವ ಸ್ಟಾಕ್ಸ್ ಅಂತಂದರೆ ಅದು ಲಾಭದಾಯಕ ಆಗಬಹುದು. ಈಗ ಆಗಸ್ಟ್ನಲ್ಲಿ ಡಿವಿಡೆಂಡ್ ನೀಡಲಿರುವ 5 ಕಂಪನಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಅಥವಾ HAL. ಈ ಷೇರಿನ ದರ 4,481 ರೂಪಾಯಿ ಇದೆ. 15 ರೂಪಾಯಿಗಳ ಡಿವಿಡೆಂಟನ್ನು ಇದು ಕೊಡ್ತಾ ಇದೆ. ರೆಕಾರ್ಡ್ ಡೇಟ್ ಆಗಸ್ಟ್ 21, 2025. ಹಿಂದೂಸ್ತಾನ್ ಏರೋನಾಟಿಕ್ಸ್ ಬೆಂಗಳೂರು ಮೂಲದ ಸಾರ್ವಜನಿಕ ವಲಯದ ರಕ್ಷಣಾ ಕಂಪನಿಯಾಗಿದೆ. ನಿಮಗೆಲ್ಲ ಗೊತ್ತಿರುತ್ತೆ. 2024-25 ಸಾಲಿಗೆ ಪ್ರತಿ ಷೇರಿಗೆ 15 ರೂಪಾಯಿಗಳ ಡಿವಿಡೆಂಟನ್ನು ಘೋಷಿಸಿದೆ. ಇದರ ರೆಕಾರ್ಡ್ ಡೇಟ್ 2025 ಆಗಸ್ಟ್ 21 ಆಗಿದೆ. ಈ ಹಿಂದೆ 2025 ಫೆಬ್ರವರಿಯಲ್ಲಿ ಕಂಪನಿಯು ಪ್ರತಿ ಷೇರಿಗೆ 25 ರೂಪಾಯಿಗಳ ಮಧ್ಯಂತರ ಡಿವಿಡೆಂಟನ್ನು ಕೊಟ್ಟಿತ್ತು. HAL ತನ್ನ ಷೇರುದಾರರಿಗೆ ನಿರಂತರವಾಗಿ ಪ್ರತಿ ವರ್ಷವೂ ಡಿವಿಡೆಂಟನ್ನು ಕೊಡುತ್ತೆ. ಕಂಪನಿಯ ಆರ್ಥಿಕ ಆರೋಗ್ಯವು ಚೆನ್ನಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಕಂಪನಿಯು ಪ್ರತಿ ವರ್ಷ ಮಧ್ಯಂತರ ಮತ್ತು ಅಂತಿಮ ಡಿವಿಡೆಂಡ್ಗಳನ್ನು ಕೊಡ್ತಾ ಬಂದಿದೆ. ರೆಕಾರ್ಡ್ ಡೇಟ್ ಒಳಗಾಗಿ ಯಾರು ಷೇರುದಾರಗಳನ್ನ ಖರೀದಿ ಮಾಡ್ತಾರೋ ಅವರಿಗೆ ಡಿವಿಡೆಂಟ್ ಸಿಗುತ್ತೆ. ಎರಡನೇ ಕಂಪನಿ ಅಪೋಲೋ ಹಾಸ್ಪಿಟಲ್. ಈ ಷೇರಿನ ದರ 7,369 ರೂಪಾಯಿ. ಪ್ರತಿ ಷೇರಿಗೆ 10 ರೂಪಾಯಿ ಡಿವಿಡೆಂಟನ್ನು ಕೊಡ್ತಾ ಇದೆ. ರೆಕಾರ್ಡ್ ಡೇಟ್ 19 ಆಗಸ್ಟ್ 2025. ಅಪೋಲೋ ಹಾಸ್ಪಿಟಲ್ಸ್ ಪ್ರತಿ ಷೇರಿಗೆ 10 ರೂಪಾಯಿಗಳ ಡಿವಿಡೆಂಟನ್ನು ಈಗಾಗಲೇ ಅನೌನ್ಸ್ ಮಾಡಿದೆ. ಆಗಸ್ಟ್ 19ರಂದು ಇದರ ರೆಕಾರ್ಡ್ ಡೇಟ್ ಆಗಿದೆ. ಕಂಪನಿಯು ಫೆಬ್ರವರಿಯಲ್ಲಿ ಪ್ರತಿ ಷೇರಿಗೆ 9 ರೂಪಾಯಿಗಳ ಮಧ್ಯಂತರ ಡಿವಿಡೆಂಟನ್ನು ಕೂಡ ಕೊಟ್ಟಿತ್ತು. ಅಪೋಲೋ ಹಾಸ್ಪಿಟಲ್ಸ್ 2003ರಿಂದ 27 ಸಲ ಡಿವಿಡೆಂಟನ್ನು ಅನೌನ್ಸ್ ಕೊಟ್ಟಿತ್ತು. ವರ್ಷಕ್ಕೆ ಸಾಮಾನ್ಯವಾಗಿ 2 ಸಲ ಡಿವಿಡೆಂಟನ್ನು ಕೊಡ್ತಾ ಬಂದಿದೆ. ಫೆಬ್ರವರಿ ಮತ್ತು ಆಗಸ್ಟ್, ಸೆಪ್ಟೆಂಬರ್ ಅವಧಿಯಲ್ಲಿ ಸಾಮಾನ್ಯವಾಗಿ ಇದು ಡಿವಿಡೆಂಟನ್ನು ಕೊಡುತ್ತೆ. ಇನ್ನು ಮೂರನೇ ಕಂಪನಿ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಅಥವಾ HPCL. ಷೇರಿನ ದರ 422 ರೂಪಾಯಿ. ಡಿವಿಡೆಂಟ್ 10 ರೂಪಾಯಿ. ರೆಕಾರ್ಡ್ ಡೇಟ್ 14 ಆಗಸ್ಟ್ 2025. HPL ಸಾರ್ವಜನಿಕ ವಲಯದ ತೈಲ ಕಂಪನಿಯಾಗಿದ್ದು ಪ್ರತಿ ಷೇರಿಗೆ 10 ರೂಪಾಯಿ ಡಿವಿಡೆಂಟನ್ನು ಅನೌನ್ಸ್ ಮಾಡಿದೆ. ಚಾರಿತ್ರಿಕವಾಗಿ HPCL ತನ್ನ ಷೇರುದಾರರಿಗೆ ಡಿವಿಡೆಂಟನ್ನು ಪ್ರತಿ ವರ್ಷ ಕೊಡ್ತಾ ಬಂದಿದೆ. ನಾಲ್ಕನೇ ಷೇರು ಗ್ರಾಸಿಮ್ ಇಂಡಸ್ಟ್ರೀಸ್. ಷೇರಿನ ದರ 2,734 ರೂಪಾಯಿ. ಡಿವಿಡೆಂಟ್ 10 ರೂಪಾಯಿ. ರೆಕಾರ್ಡ್ ಡೇಟ್ 12 ಆಗಸ್ಟ್ 2025. ಗ್ರಾಸಿಮ್ ಇಂಡಸ್ಟ್ರೀಸ್ 2024-25 ಸಾಲಿನ ಅಂತಿಮ ಡಿವಿಡೆಂಟನ್ನು ನೀಡ್ತಾ ಇದೆ. ಆಗಸ್ಟ್ 12 ಇದರ ರೆಕಾರ್ಡ್ ಡೇಟ್ ಆಗಿದೆ. ಗ್ರಾಸಿಮ್ ಇಂಡಸ್ಟ್ರೀಸ್ ಕೂಡ ತನ್ನ ಷೇರುದಾರರಿಗೆ ನಿರಂತರವಾಗಿ ಡಿವಿಡೆಂಟನ್ನು ಕೊಡ್ತಾ ಬಂದಿದೆ. ಐದನೇ ಕಂಪನಿ PI ಇಂಡಸ್ಟ್ರೀಸ್. ಷೇರಿನ ದರ 4,130 ರೂಪಾಯಿ. ಡಿವಿಡೆಂಟ್ 10 ರೂಪಾಯಿ. ರೆಕಾರ್ಡ್ ಡೇಟ್ 7 ಆಗಸ್ಟ್ 2025. PI ಇಂಡಸ್ಟ್ರೀಸ್ ತನ್ನ ಷೇರುದಾರರಿಗೆ ಪ್ರತಿ ಷೇರಿಗೆ 10 ರೂಪಾಯಿ ಡಿವಿಡೆಂಟನ್ನು ಅನೌನ್ಸ್ ಮಾಡಿದೆ. ಆಗಸ್ಟ್ 7 ಇದರ ರೆಕಾರ್ಡ್ ಡೇಟ್ ಆಗಿದೆ. PI ಇಂಡಸ್ಟ್ರೀಸ್ 2011ರಿಂದ 27 ಸಲ ಷೇರುದಾರರಿಗೆ ಡಿವಿಡೆಂಟ್ ಕೊಟ್ಟಿದೆ. ಕಾಲಾನುಸಾರ ಡಿವಿಡೆಂಟ್ ಕೊಡ್ತಾನೆ ಬಂದಿದೆ. ಮೌಲ್ಯವನ್ನು ಕೂಡ ಏರಿಸಿದೆ. ವೀಕ್ಷಕರೇ, ಚಾರಿತ್ರಿಕವಾಗಿ ನೋಡೋದಿದ್ರೆ ಡಿವಿಡೆಂಟ್ಗಳು ದೀರ್ಘಾವಧಿಯಲ್ಲಿ ಅಂದರೆ ಲಾಂಗ್ ಟರ್ಮ್ಗೆ ಷೇರುಗಳ ರಿಟರ್ನ್ಗೆ ಒಂದಷ್ಟು ಕೊಡುಗೆಯನ್ನು ಕೊಡುತ್ತೆ. ಹೀಗಿದ್ದರೂ ಕಂಪನಿಯ ಆರ್ಥಿಕ ಆರೋಗ್ಯ ಚೆನ್ನಾಗಿದೆಯಾ, ಬ್ಯಾಲೆನ್ಸ್ ಶೀಟು ಒಳ್ಳೆಯದಿದೆಯಾ, ಲಾಭ ಆದಾಯ ಯಾವ ರೀತಿ ಹೆಚ್ಚಳಾಗ್ತಾ ಇದೆ, ಉತ್ತಮ ಮ್ಯಾನೇಜ್ಮೆಂಟ್, ಇದೆಲ್ಲವನ್ನು ಕೂಡ ನೋಡಿಕೊಂಡು ಹೂಡಿಕೆದಾರರು ಗಮನಿಸಬೇಕು. ಕೇವಲ ಡಿವಿಡೆಂಟ್ ಕೊಡ್ತಾ ಇದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ ಮಾಡಬೇಕಾಗಿಲ್ಲ. ವೀಕ್ಷಕರೇ, ಈಶರ್ ಮೋಟರ್ಸ್ ನೀವೆಲ್ಲ ಕೇಳಿರ್ತೀರಾ. ಎಲೆಕ್ಟ್ರಾನಿಕ್ ದ್ವಿಚಕ್ರ ವಾಹನ ಉತ್ಪಾದಕ. ಪ್ರತಿ ಷೇರಿಗೆ 70 ರೂಪಾಯಿಗಳ ಡಿವಿಡೆಂಟ್ ನೀಡದೆ ಆಗಸ್ಟ್ 1 ಇದರ ರೆಕಾರ್ಡ್ ಡೇಟ್ ಆಗಿದೆ. ಅದೇ ರೀತಿ ದೇಶದ ನಂಬರ್ 1 ಕಾರ್ ಉತ್ಪಾದಕ ಮಾರುತಿ ಸುಜುಕಿ ಇಂಡಿಯಾ ಕೂಡ ಫೈನಲ್ ಡಿವಿಡೆಂಟನ್ನು ಕೊಡ್ತಾ ಇದೆ. ಪ್ರತಿ ಷೇರಿಗೆ 135 ರೂಪಾಯಿಗಳ ಡಿವಿಡೆಂಟನ್ನು ಮಾರುತಿ ಸುಜುಕಿ ಕೊಡ್ತಾ ಇದೆ. ಮಾರುತಿ ಸುಜುಕಿ ಇಂಡಿಯಾ ತನ್ನ ಫೈನಲ್ ಡಿವಿಡೆಂಟನ್ನು ಅನೌನ್ಸ್ ಮಾಡಿದೆ. ಪ್ರತಿ ಷೇರಿಗೆ 135 ರೂಪಾಯಿಗಳ ಡಿವಿಡೆಂಟನ್ನು ಕೊಡ್ತಾ ಇದೆ. ಇದರ ರೆಕಾರ್ಡ್ ಡೇಟ್ ಯಾವಾಗಪ್ಪ ಅಂತಂದರೆ ಶುಕ್ರವಾರ ಆಗಸ್ಟ್ 1 ಆಗಿದೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.